ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಲೂಯೆಂಟ್ ಇಂಗ್ಲಿಷ್ ವಿತ್ ಶೇಖರ್. ಟಿ.ಇ.ಟಿ. 2025 ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ತಕ್ಕಂಥ ಟೀಚರ್ಸ್ಗಳಿಗೆ ಸಹಾಯ ಆಗಲಿ ಅಂತ ಇವತ್ತಿನ ವಿಡಿಯೋದಲ್ಲಿ 2021 ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಪೇಪರ್ ನಲ್ಲಿ ಗ್ರಾಮರ್ನ ಯಾವ ರೀತಿ ಕೇಳ್ತಾರೆ, ಹಾಗೆ ಪೆಡಗೋಜಿ ಮೇಲೆ ಕೂಡ ಕೆಲವು ಕ್ವಶನ್ಸ್ ಇರುತ್ತೆ. ಬನ್ನಿ ಹಾಗಾದ್ರೆ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡೋಣ. ನಿಮ್ಗೆ ಗೊತ್ತಿರೋ ಹಾಗೆ ಕ್ವಶನ್ ನಂಬರ್ 31ರಿಂದ 38ರವರೆಗೆ ಒಂದು ಅನ್ಸಿನ್ ಪ್ಯಾಸೇಜ್ ಕೇಳ್ತಾರೆ. ಸೊ ಈ ಪ್ಯಾಸೇಜ್ ಅನ್ನ ಗಮನ ಕೊಟ್ಟು ಓದ್ಕೊಂಡು ಕ್ವಶನ್ ಇರ್ತಕ್ಕಂಥ ಕೀ ವರ್ಡ್ಸ್ ಅನ್ನ ನಾವು ಈ ಪ್ಯಾಸೇಜ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾವು ಈಸಿಯಾಗಿ ಆನ್ಸರ್ ಅನ್ನ ಹುಡುಕಬಹುದು. 2021 ಒಂದು ಮಾಡೆಲ್ ಪೇಪರ್ ನ ಅನ್ಸಿನ್ ಪ್ಯಾಸೇಜ್ ಈ ತರ ಇದೆ. ರೀಡ್ ದ ಪ್ಯಾಸೇಜ್ ಗಿವನ್ ಬಿಲೋ ಅಂಡ್ ಆನ್ಸರ್ ಕ್ವಶನ್ಸ್ ಫ್ರಮ್ 31 to 38. ದ ಟೈಟಲ್ ಆಫ್ ದ ಪ್ಯಾಸೇಜ್ ಈಸ್ ದ ಡಿವೋಟೆಡ್ ಮದರ್. ಈ ಪ್ಯಾಸೇಜ್ ನ ಸಮ್ಮರಿ ಏನಪ್ಪಾ ಅಂದ್ರೆ, ಹೇಗೆ ಒಂದು ಬಾತುಕೋಳಿ ತನ್ನ ಡಕ್ಲಿಂಗ್ಸ್ ಅನ್ನ ಫಾಕ್ಸ್ ಇಂದ ಕಾಪಾಡುತ್ತೆ. ಸೊ ನೀವು ಪ್ಯಾಸೇಜ್ ನ ಸರಿಯಾಗಿ 2-3 ಸಲ ಓದ್ಕೊಳ್ಳಿ. ಸೊ ಯಾವುದೇ ಪ್ಯಾಸೇಜ್ ಕೊಡ್ಲಿ, ಆ ಪ್ಯಾಸೇಜ್ ಮೇಲೆ ಕೇಳ್ತಕ್ಕಂಥ ಕ್ವಶನ್ ಕೆಲವು ಕೀವರ್ಡ್ಸ್ ಅನ್ನ ನಾವು ಇಲ್ಲಿ ಈಸಿಯಾಗಿ ಹುಡುಕಿದ್ರೆ ಅವಾಗ ನಮಗೆ ಆನ್ಸರ್ ತುಂಬಾ ಈಸಿಯಾಗಿ ಸಿಗುತ್ತೆ. ಸಿ ಕ್ವಶನ್ ನಂಬರ್ 31. ದ ಫಾಕ್ಸ್ ಥಾಟ್ ದಟ್ ದ ಮದರ್ ಡಕ್ ವಾಸ್ ಹರ್ಟ್ ವೆನ್ ದ ಮದರ್ ಡಕ್. ಆಪ್ಷನ್ 1 ಹರಿಡ್ ಟುವರ್ಡ್ಸ್ ದ ಲೇಕ್. ಆಪ್ಷನ್ 2 ran away from the lake. ಆಪ್ಷನ್ 3 began to walk back and forth dragging one wing on the ground, reached the middle of the lake. ಇಲ್ಲಿ ಫಾಕ್ಸ್ ಏಕೆ ಅನ್ಕೊಳ್ತು ಮದರ್ ಡಕ್ಕಿಗೆ ಗಾಯ ಆಗಿದೆ ಅಂತ. ಆಪ್ಷನ್ 3 is correct. Mother duck began to walk back and forth dragging one wing on the ground. ಮದರ್ ಡಕ್ ತನ್ನ ರೆಕ್ಕೆಯನ್ನ ನೆಲದ ಮೇಲೆ ಎಳ್ಕೊಂಡು ಹಿಂದೆ ಮುಂದೆ ಓಡಾಡಕ್ಕೆ ಶುರುವಾಯಿತು. ಆಗ ಫಾಕ್ಸ್ ಅನ್ಕೊಳ್ಳುತ್ತೆ ಮದರ್ ಡಕ್ಕಿಗೆ ತುಂಬಾ ಗಾಯ ಆಗಿದೆ ಅಂತ. ಸೊ ಆಪ್ಷನ್ 3 is correct. ಕ್ವಶನ್ ನಂಬರ್ 32. ದ ಮದರ್ ಡಕ್ ರ್ಯಾನ್ ಲೀಡಿಂಗ್ ದ ಫಾಕ್ಸ್ ಅವೇ ಫ್ರಮ್ ದ ಲೇಕ್ ಬಿಕಾಸ್. ಯಾಕೆ ಮದರ್ ಡಕ್ ಫಾಕ್ಸ್ ಅನ್ನ ಲೇಕಿನ ಆಚೆ ಕರ್ಕೊಂಡು ಹೋಯ್ತು ಅಂತ. ಆಪ್ಷನ್ 1 ಇಟ್ ವಾಂಟೆಡ್ ಟು ಸೇವ್ ಇಟ್ಸ್ ಲೈಫ್. ಆಪ್ಷನ್ 2 ಇಟ್ ವಾಂಟೆಡ್ ಟು ಸೇವ್ ಇಟ್ಸ್ ಡಕ್ಲಿಂಗ್ಸ್ ಲೈಫ್. Option 3 it wanted the fox to be saved. Option 4 it wanted the fox to love the ducklings. Answer second is correct. It wanted to save its ducklings life. Come to question number 33. The story highlights option 1 the greediness of the fox. Second one the fox hunting the ducklings. Option 3 the care of mother duck. Option 4 the wandering of the mother duck and the ducklings. So option 3 is correct. The care of the mother duck. Come to question number 34. The phrase back and forth means option 1 to move first in one direction and then in the opposite one. Second one to follow someone innocently. Option 3 to enter by force. Option 4 to do something again and again. So option 1 is correct. To move first in one direction and then in the opposite one. ಅಂದ್ರೆ ಹಿಂದೆ ಮುಂದೆ ಮೂವ್ ಆಗೋದಕ್ಕೆ ನಾವು ಬ್ಯಾಕ್ ಅಂಡ್ ಫೋರ್ತ್ ಅಂತ ಕರಿತೀವಿ. ಕ್ವಶನ್ ನಂಬರ್ 35. The mother duck wondered what to do. The infinitive in the above sentence is. ಇಲ್ಲಿ ಇನ್ಫಿನಿಟಿ ಯಾವುದು? ಇನ್ಫಿನಿಟಿ ಮೀನ್ಸ್ ಟು ನಂತರ ಬರ್ತಕ್ಕಂಥ ವರ್ಬ್ 1 ಗೆ ನಾವು ಇನ್ಫಿನಿಟಿ ಅಂತ ಕರಿತೀವಿ. ಸೊ ಇಲ್ಲಿ ವಾಟ್ ಟು ಡೂ ಅಂತ ಇದೆಯಲ್ಲ, ಅಲ್ಲಿ ಟು ಇದೆ. ಡೂ ಅನ್ನೋದು ವರ್ಬ್ 1. 2 ಪ್ಲಸ್ V1 ಅಂದ್ರೆ ಇಲ್ಲಿ ಡೂ. ಆಪ್ಷನ್ 1 ವಂಡರ್ಡ್. ಆಪ್ಷನ್ 2 ವಾಟ್ ಟು. ಆಪ್ಷನ್ 3 ಡೂ. ಆಪ್ಷನ್ 4 ಟು ಡೂ. ಆನ್ಸರ್ ಇಸ್ ಟು ಡೂ. ಇದು ಒಂದು ನಾನ್ ಫೈನೈಟ್ ವರ್ಬ್ ಆಗಿದೆ. ಟು ನಂತರ ಯಾವುದೇ ವರ್ಬ್ 1 ಬಂದ್ರು ಕೂಡ ದಟ್ ಇಸ್ ಕಾಲ್ಡ್ ಇನ್ಫಿನಿಟಿವ್ ಅಥವಾ 2 ಪ್ಲಸ್ ಇನ್ಫಿನಿಟಿವ್ ಅಂತ ಕರಿತೀವಿ. ಸೊ ಇಲ್ಲಿ ಆಪ್ಷನ್ 4 ಟು ಡೂ ಈಸ್ ರೈಟ್. ಕ್ವಶನ್ ನಂಬರ್ 36. ದ ವರ್ಡ್ ಇನ್ ದ ಟೆಕ್ಸ್ಟ್ ವಿಚ್ ಟೇಕ್ಸ್ ದಿಸ್ ಆಸ್ ಪ್ರಿಫಿಕ್ಸ್ ಈಸ್. ಆಪ್ಷನ್ 1 ಹ್ಯಾಪಿ. ಆಪ್ಷನ್ 2 ಬಿಲೀಫ್. ಆಪ್ಷನ್ 3 ಲೀಡ್. ಆಪ್ಷನ್ 4 ಹರಿ. ನಾವು ಡಿಸ್ ಪ್ರಿಫಿಕ್ಸ್ ಅನ್ನ ಆಪ್ಷನ್ 2 ಬಿಲೀಫ್ ಗೆ ಯೂಸ್ ಮಾಡ್ತೀವಿ. ದಟ್ ಈಸ್ ಡಿಸ್ಬಿಲೀಫ್ ಟು ಮೇಕ್ ದ ಆಪೋಸಿಟ್. ಕ್ವಶನ್ ನಂಬರ್ 37. ದ ಮದರ್ ಡಕ್ ಸ್ಟಾಪ್ಡ್ ಅಂಡ್ ಟುಕ್ ಎ ಡೀಪ್ ಬ್ರೀತ್. The part of speech of the underlined word in the given sentence is. Option 1 noun. Option 2 verb. Option 3 adverb. Option 4 adjective. ಇಲ್ಲಿ ಡೀಪ್ ಬ್ರೀತ್ ಅಂತ ಹೇಳಿದಾಗ ಬ್ರೀತ್ ಅನ್ನೋದು ನೌನ್ ಆಗಿದೆ. ಇಟ್ ಮೀನ್ಸ್ ಡೀಪ್ ಅನ್ನೋದಲ್ಲಿ adjective ಕೆಲಸ ಮಾಡ್ತಿದೆ to describe the noun breathe. Question number 38. The fox couldn't reach the ducklings because they were in the middle of the lake. Fox ಗೆ ಯಾಕೆ ಡಕ್ಲಿಂಗ್ಸ್ ಹತ್ರ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಅರ್ಥ. The fox couldn't reach the ducklings because they were in the middle of the lake. The correct question to get the underlined words as answer is. ಈ ಸೆಂಟೆನ್ಸ್ ಅಲ್ಲಿ ಅಂಡರ್ಲೈನ್ಡ್ ವರ್ಡ್ಸ್ ಯಾವ್ಯಾವ ಅಂದ್ರೆ ಬಿಕಾಸ್ ದೇ ವರ್ ಇನ್ ದ ಮಿಡಲ್ ಆಫ್ ದ ಲೇಕ್. ಸೊ ಇಲ್ಲಿ ನಾವು ಕ್ವಶನ್ ಯಾವ ರೀತಿ ಮಾಡ್ಬೇಕಂದ್ರೆ ಅಂಡರ್ಲೈನ್ಡ್ ವರ್ಡ್ಸ್ ಆನ್ಸರ್ ಆಗಿ ಬರಬೇಕು. ಆಪ್ಷನ್ 1 ವೈ ಕುಡಂಟ್ ದ ಫಾಕ್ಸ್ ರೀಚ್ ದ ಡಕ್ಲಿಂಗ್ಸ್. ಆಪ್ಷನ್ 2 ವೈ ಡಿಡ್ ದ ಫಾಕ್ಸ್ ರೀಚ್ ದ ಡಕ್ಲಿಂಗ್ಸ್. ಆಪ್ಷನ್ 3 ವೆನ್ ಕುಡ್ ದ ಫಾಕ್ಸ್ ರೀಚ್ ದ ಡಕ್ಲಿಂಗ್ಸ್. ಆಪ್ಷನ್ 4 ವೆನ್ ಕುಡಂಟ್ ದ ಫಾಕ್ಸ್ ರೀಚ್ ದ ಡಕ್ಲಿಂಗ್ಸ್. ಬಿಕಾಸ್ ಬಂದ್ರೆ ನಾವು ಡಬಲ್ ಎಸ್ ಕ್ವಶನ್ ವೈ ಅನ್ನ ಯೂಸ್ ಮಾಡಬೇಕು. ಸೊ ಆಪ್ಷನ್ 1 ಇಸ್ ಕರೆಕ್ಟ್. ವೈ ಕುಡಂಟ್ ದ ಫಾಕ್ಸ್ ರೀಚ್ ದ ಡಕ್ಲಿಂಗ್ಸ್. ಸೊ ಆಪ್ಷನ್ 1 ಇಸ್ ಕರೆಕ್ಟ್.
ವೈ ಕುಡೆಂಟ್ ದ ಫಾಕ್ಸ್ ರೀಚ್ ದ ಡಕ್ಲಿಂಗ್ಸ್ ಅಂದ್ರೆ ಆನ್ಸರ್ ಬಿಕಾಸ್ ದೇ ವರ್ ಇನ್ ದ ಮಿಡಲ್ ಆಫ್ ದ ಲೇಕ್. ಕಮ್ ಟು ದ ನೆಕ್ಸ್ಟ್ ಸೆಕ್ಷನ್. ರೀಡ್ ದ ಟೆಕ್ಸ್ಟ್ ಬಿಲೋ ಅಂಡ್ ಆನ್ಸರ್ ಕ್ವಶನ್ಸ್ ಫ್ರಮ್ 39 to 45. ಸೊ ಇಲ್ಲೊಂದು ಪೋಯಮ್ ಇದೆ, ಐ ವಂಡರ್ ಅಂತ. ಸಿ ದಿಸ್ ಪೋಯಮ್. ಐ ವಂಡರ್ ವೈ ದ ಗ್ರಾಸ್ ಈಸ್ ಗ್ರೀನ್ and why the wind is never seen. Who taught the birds to build a nest and told the trees to take a rest? Oh, when the moon is not quite round, where can the missing bit be found? Who lights the stars when they blow out and makes the lightning flash about? Who paints the rainbow in the sky and hangs the fluffy clouds so high? Why is it now, do you suppose, that dad won't tell me if he knows? ಸೊ ಈ ಪೋಯಮ್ ನ ಓದ್ಕೊಂಡ ನಂತರ ಇಲ್ಲಿ ಕ್ವಶನ್ ನಂಬರ್ 39 ಬರೋಣ. ದ ಸ್ಪೀಕರ್ ಇನ್ ದಿಸ್ ಪೋಯಮ್ ಈಸ್ ಆಪ್ಷನ್ 1 ಡ್ಯಾಡ್, ಆಪ್ಷನ್ 2 ಸನ್, ಆಪ್ಷನ್ 3 ಮದರ್, ಆಪ್ಷನ್ 3 ನೇಚರ್. ನೋಡಿ ಲಾಸ್ಟ್ ಲೈನ್ ಏನಿದೆ, ದ ಡ್ಯಾಡ್ ವೋಂಟ್ ಟೆಲ್ ಮೀ ಇಫ್ ಹಿ ನೋ. ಹಾಗಾದ್ರೆ ಇಲ್ಲಿ ಯಾರು ಮಗ ಕೇಳ್ತಾ ಇರೋದು, ಯಾರಿಗೆ? ಡ್ಯಾಡಿಗೆ. ಸೊ ದ ಸ್ಪೀಕರ್ ಇನ್ ದಿಸ್ ಪೋಯಮ್ ಈಸ್ ಸನ್. ಆಪ್ಷನ್ 2 ಇಸ್ ಕರೆಕ್ಟ್. ಕ್ವಶನ್ ನಂಬರ್ 40. ದ ಪರ್ಸನ್ ಈಸ್ ವಂಡರಿಂಗ್. ಆಪ್ಷನ್ 1 ವೈ ದ ವಿಂಡ್ ಈಸ್ ನೆವರ್ ಸೀನ್. ಆಪ್ಷನ್ 2 ವೈ ದ ಟ್ರೀಸ್ ಆರ್ ನಾಟ್ ಟೇಕಿಂಗ್ ರೆಸ್ಟ್. Option 3 why somebody has bit off the moon. Option 4 why there is a rainbow in the sky. ಸೊ ನೀವು ಪೋಯಮ್ ಅನ್ನ ಓದ್ಕೊಂಡ್ರೆ ಕ್ಲೀನ್ ಗೊತ್ತಾಗುತ್ತೆ. ದ ಪರ್ಸನ್ ಈಸ್ ವಂಡರಿಂಗ್ ಬಿಕಾಸ್ ಆಪ್ಷನ್ 1 ವೈ ದ ವಿಂಡ್ ಈಸ್ ನೆವರ್ ಸೀನ್, ಯಾಕೆ ಯಾವತ್ತೂ ಕೂಡ ಗಾಳಿ ಕಾಣಿಸಲ್ಲ ಅಂತ. ಕ್ವಶನ್ ನಂಬರ್ 41. ದ ಸೆಂಟ್ರಲ್ ಐಡಿಯಾ ಆಫ್ ದಿಸ್ ಪೋಯಮ್ ಈಸ್. ಒಟ್ಟಾರೆ ಈ ಪೋಯಮ್ ನ ಸೆಂಟ್ರಲ್ ಐಡಿಯಾ ಏನು? ಆಪ್ಷನ್ 1 ಎ ಚೈಲ್ಡ್ಸ್ ಕ್ಯೂರಿಯಾಸಿಟಿ. ಆಪ್ಷನ್ 2 ಎಲ್ಡರ್ಸ್ ಡೋಂಟ್ ನೋ ಆಲ್ ಆನ್ಸರ್ಸ್. ಆಪ್ಷನ್ 3 funny things of nature. Option 4 one should have a keen desire to learn. Option 1 is correct, a child's curiosity. Come to question number 42. Trees take a rest means trees. Option 1 stop working for some time. Option 2 lie down dead. Option 3 sit fixed to the ground. Option 4 should be cut down after some years. ಯಾಕೆ ಇಲ್ಲಿ ಮರಗಳು ರೆಸ್ಟ್ ಮಾಡ್ತವೆ ಅಂತಂದ್ರೆ it means option 3 is correct, sit fixed to the ground. Question number 43. The rhyming word for wonder is option 1 compounder, option 2 yonder, option 3 all rounder, option 4 founder. Option 2 is correct, wonder, yonder. ನಾವು end letters ಅನ್ನು ನೋಡಿದಾಗ ಸೇಮ್ ಇದೆ, WONDER, YONDER. ಸೊ ಹಾಗಾಗಿ ಆಪ್ಷನ್ 2 is correct, yonder. Question number 44. Dash and hangs the fluffy clouds so high. ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ಫ್ಲಫಿ ವರ್ಡ್ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸೇರುತ್ತೆ? ಆಪ್ಷನ್ 1 ವರ್ಬ್, ಆಪ್ಷನ್ 2 ಆಡ್ಜೆಕ್ಟಿವ್, ಆಪ್ಷನ್ 3 ನೌನ್, ಆಪ್ಷನ್ 4 ಆಡ್ವರ್ಬ್. ಇಲ್ಲಿ ಕ್ಲೌಡ್ಸ್ ನೌನ್ ಆಗಿರೋದ್ರಿಂದ ಫ್ಲಫಿ ಅನ್ನೋದು ಆಡ್ಜೆಕ್ಟಿವ್ ಕೆಲಸ ಮಾಡ್ತಿದೆ, ನಾಮ ವಿಶೇಷಣ. ಫ್ಲಫಿ ಮೀನ್ಸ್ ಸಾಫ್ಟ್ ಆರ್ ಲೈಟ್ ಅಂತ ಅರ್ಥ. ಸೊ ಕ್ಲೌಡ್ಸ್ ನೋಡ್ಲಿಕ್ಕೆ ತುಂಬಾ ಸಾಫ್ಟ್ ಆಗಿ ಲೈಟ್ ಆಗಿ ಕಾಣಿಸುತ್ತಲ್ಲ, ಹಾಗಾಗಿ ಪೊಯೆಟ್ ಇಲ್ಲಿ ಫ್ಲಫಿ ಕ್ಲೌಡ್ಸ್ ಅಂತ ಯೂಸ್ ಮಾಡಿದ್ದಾರೆ. ಕಮ್ ಟು ಕ್ವಶನ್ ನಂಬರ್ 45. The word won't is the contracted form of option 1 will not, option 2 would not, option 3 was not, option 4 were not. Answer 1 is correct, will not. Will not na contracted form won't. ಹಾಗಾಗಿ option 1 is correct. Come to the next section. Answer the questions from 46 to 50 choosing the most appropriate option following the given directions. Question number 46. The flour used to make bread dash from a wheat plant. The correct verb form to be filled in the blank is option 1 is, option 2 was, option 3 are, option 4 had. The flour used to make bread is from a wheat plant. Silly flour singular ಆಗಿರೋದ್ರಿಂದ is the correct answer. And also it talks about present tense. So option 1 is correct. But ನಾವು was ಅನ್ನ past tense ಯೂಸ್ ಮಾಡ್ತೀವಿ, are ಅನ್ನ plural ಯೂಸ್ ಮಾಡ್ತೀವಿ, had ಅನ್ನು ಕೂಡ ನಾವು past tense ಯೂಸ್ ಮಾಡ್ತೀವಿ. ಹಾಗಾಗಿ ಆಪ್ಷನ್ 1 is correct, is. Question number 47. Can you ride a motorbike? This statement ends with option 1 full stop, option 2 question mark, option 3 exclamatory symbol, option 4 comma. Can you ride a motorbike? Here it is a question, that's why the question sentence should be end with the question mark. That's why option 2 is correct. Question number 48. The economy of India is based dash farming. The correct preposition to be filled in the blank is option 1 in, option 2 on, option 3 with, option 4 from. ಇಲ್ಲಿ ಕರೆಕ್ಟ್ ಪ್ರಪೋಷನ್ ಆಗಪ್ಪ ಅಂತಂದ್ರೆ ಆಪ್ಷನ್ 2 ಆನ್. ದ ಎಕಾನಮಿ ಆಫ್ ಇಂಡಿಯಾ ಈಸ್ ಬೇಸ್ಡ್ ಆನ್ ಫಾರ್ಮಿಂಗ್. ಅಂದ್ರೆ ಇಂಡಿಯಾದ ಆರ್ಥಿಕತೆ ಫಾರ್ಮಿಂಗ್ ಮೇಲೆ ಡಿಪೆಂಡ್ ಆಗಿದೆ ಅಥವಾ ಫಾರ್ಮಿಂಗ್ ಅನ್ನ
ಆಧರಿಸಿದೆ ಅಂತ ಹೇಳುವಾಗ ನಾವು ಆನ್ ಪ್ರಪೋಷನ್ ಅನ್ನ ಯೂಸ್ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 49. ಅನುಷ್ ಈಸ್ ದ ಡ್ಯಾಶ್ ಬಾಯ್ ಇನ್ ದ ಕ್ಲಾಸ್. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಸ್ ಆಪ್ಷನ್ 1 ಟಾಲ್, ಆಪ್ಷನ್ 2 ಟಾಲರ್, ಆಪ್ಷನ್ 3 ಟಾಲೆಸ್ಟ್, ಆಪ್ಷನ್ 4 ಟೂ ಟಾಲ್. ಅನುಷ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಇದು ಸೂಪರ್ ಡಿಗ್ರಿ ಆಗಿರೋದ್ರಿಂದ ನಮಗಿಲ್ಲಿ ಆರ್ಟಿಕಲ್ ದ ಬಂದಿರೋದ್ರಿಂದ ಇದು ಟಾಲೆಸ್ಟ್ ಆಗ್ಬೇಕಾಗತ್ತೆ. ಯೂಸ್ವಲಿ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಆರ್ಟಿಕಲ್ ದ ಇರುತ್ತೆ ಮತ್ತು ನಾವು adjective ಗೆ est ನ ಆಡ್ ಮಾಡ್ತೀವಿ. ಹಿಯರ್ ದಟ್ ಬಿಕಮ್ಸ್ ದಿ ಟಾಲೆಸ್ಟ್. ಹಾಗಾಗಿ ಆಪ್ಷನ್ 3 ಇಸ್ ಕರೆಕ್ಟ್. ಸೂಪರ್ಲೇಟಿವ್ ಮೀನ್ಸ್ ಹೈಯೆಸ್ಟ್ ಡಿಗ್ರಿ ಅಂದ್ರೆ ಅನುಷ್ ಬಿಟ್ರೆ ಕ್ಲಾಸಲ್ಲಿ ಅಷ್ಟು ಟಾಲೆಸ್ಟ್ ಯಾರು ಇಲ್ಲ ಅಂತ ಅರ್ಥ. ಕಮ್ ಟು ಕ್ವೆಶ್ಚನ್ ನಂಬರ್ 50. ದ ಮ್ಯಾನ್ ಇಸ್ ಪುವರ್ ಡ್ಯಾಶ್ ಆನೆಸ್ಟ್. ದ ಕರೆಕ್ಟ್ ಲಿಂಕರ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಸ್ ಆಪ್ಷನ್ 1 ಬಟ್, ಆಪ್ಷನ್ 2 ಸೊ, ಆಪ್ಷನ್ 3 ಬಿಕಾಸ್, ಆಪ್ಷನ್ 4 ಆರ್. ದ ಮ್ಯಾನ್ ಇಸ್ ಪುವರ್ ಬಟ್ ಆನೆಸ್ಟ್. ಆ ಮನುಷ್ಯ ಬಡವ ಆದರೆ ಪ್ರಾಮಾಣಿಕ. ಸೊ ಬಟ್ ಈಸ್ ಕರೆಕ್ಟ್. ದ ಅಬ್ರಿವೇಷನ್ ELT ಸ್ಟ್ಯಾಂಡ್ಸ್ ಫಾರ್ ಆಪ್ಷನ್ 1 ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್, ಆಪ್ಷನ್ 2 ಎನ್ಕರೇಜಿಂಗ್ ಲ್ಯಾಂಗ್ವೇಜ್ ಟೀಚಿಂಗ್, ಆಪ್ಷನ್ 3 ಎನ್ಹಾನ್ಸಿಂಗ್ ಲ್ಯಾಂಗ್ವೇಜ್ ಟೀಚಿಂಗ್, ಆಪ್ಷನ್ 4 ಇಂಗ್ಲಿಷ್ ಲರ್ನಿಂಗ್ ಟೀಚಿಂಗ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ 1 English language teaching. Question number 52. In the second language scenario, the focus is usually on option 1 fluency first, option 2 accuracy first, option 3 approaching first, option 4 consistency first. Option 1 is correct, fluency first. Second language scenario ದಲ್ಲಿ ನಾವು ಲ್ಯಾಂಗ್ವೇಜ್ ಫ್ಲೂಯೆನ್ಸಿಗೆ ಫೋಕಸ್ ಮಾಡ್ತೀವಿ. Question number 53. There is a difference in the length of the vowel sounds. This statement is option 1 false, option 2 true, option 3 partially true, option 4 partially false. Option 2 is correct, true. ಯಾಕೆಂತಂದ್ರೆ ವೋವೆಲ್ ಸೌಂಡ್ಸ್ನ ಲೆಂತಲ್ಲಿ ಡಿಫ್ರೆನ್ಸ್ ಇರುತ್ತೆ. ಕೆಲವು ವರ್ಡ್ಸು ಲಾಂಗ್ ವೋವೆಲ್ ಸೌಂಡ್ ಇದ್ರೆ ಕೆಲವು ವರ್ಡ್ಸು ಶಾರ್ಟ್ ವೋವೆಲ್ ಸೌಂಡ್ಸ್ ಇರುತ್ತೆ. ಹಾಗಾಗಿ ವೋವೆಲ್ ಸೌಂಡ್ಸ್ನ ಲೆಂತಲ್ಲಿ ಡಿಫ್ರೆನ್ಸ್ನ ನಾವು ನೋಡ್ಬೋದು. ಸೊ ಆಪ್ಷನ್ 2 is correct. Question number 54. The number of diphthongs in English are. Diphthongs means combination of two vowel sounds are called diphthongs. Option 1 12, option 2 3, option 3 2, option 4 8. Option 4 is correct, that is 8. English ಅಲ್ಲಿ ಒಟ್ಟು 8 diphthongs ಇದೆ. Question number 55. The topic sentence of the following paragraph is missing. Write an appropriate topic sentence after reading the rest of the paragraph. The main objective of this task given by a teacher is to test option 1 note making, option 2 creative writing, option 3 sequencing, option 4 reading comprehension. ರೀಡಿಂಗ್ ಕಾಂಪ್ರಹೆನ್ಷನ್ ಟೈಮಲ್ಲಿ ಟೀಚರ್ ಈ ಒಂದು ಟಾಸ್ಕನ್ನು ಲರ್ನರ್ಸ್ಗೆ ಕೊಡ್ತಾರೆ. ಸೊ ಆಪ್ಷನ್ 4 ಇಸ್ ಕರೆಕ್ಟ್, ದಟ್ ಇಸ್ ರೀಡಿಂಗ್ ಕಾಂಪ್ರಹೆನ್ಷನ್. ಕ್ವಶನ್ ನಂಬರ್ 56. LAC approach is found to be an interesting area to ease the process of learning. If the context of language teaching, LAC stands for. ಲ್ಯಾಂಗ್ವೇಜ್ ಟೀಚಿಂಗ್ ಅಲ್ಲಿ LAC ಅಂದ್ರೇನು? ಲರ್ನಿಂಗ್ ಪ್ರೋಸೆಸ್ ಅನ್ನ ತುಂಬಾ ಈಸಿ ಮಾಡ್ಲಿಕ್ಕೆ ಇರತಕ್ಕಂಥ ಒಂದು ಇಂಟ್ರೆಸ್ಟಿಂಗ್ ಏರಿಯಾ ಅದು. ಲ್ಯಾಂಗ್ವೇಜ್ ಟೀಚಿಂಗ್ ಕಂಟೆಕ್ಸ್ಟ್ ಅಲ್ಲಿ, ಲ್ಯಾಂಗ್ವೇಜ್ ಟೀಚಿಂಗ್ ಸಂದರ್ಭದಲ್ಲಿ LAC ಅಂದ್ರೇನು? ಆಪ್ಷನ್ 1 ಲರ್ನಿಂಗ್ ಅಕಾರ್ಡಿಂಗ್ ಟು ಕರಿಕ್ಯುಲಮ್, ಆಪ್ಷನ್ 2 ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್, ಆಪ್ಷನ್ 3 ಲರ್ನಿಂಗ್ ಆ್ಯಂಡ್ ಕಮ್ಯುನಿಕೇಶನ್, ಆಪ್ಷನ್ 4 ಲಿಸನಿಂಗ್ ಅಕ್ರಾಸ್ ಕರಿಕ್ಯುಲಮ್. ಆಪ್ಷನ್ 2 ಇಸ್ ಕರೆಕ್ಟ್, ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್. ನಾವಿಲ್ಲಿ ಇಂಗ್ಲೀಷನ್ನು ಬರೀ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಮಾತ್ರ ಕಲಿದೆ. ಸೋಷಿಯಲ್ಲು, ಮ್ಯಾಥ್ಸು ಮತ್ತು ಹಿಸ್ಟ್ರಿ ಈ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲೂ ಕೂಡ ನಾವು ಲ್ಯಾಂಗ್ವೇಜನ್ನು ಕಲಿಯೋದ್ರಿಂದ ಇದನ್ನು ನಾವು ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್ ಅಂತ ಕರಿತೀವಿ. ಕಮ್ ಟು ಕ್ವಶನ್ ನಂಬರ್ 57. ಎ ಟೀಚರ್ ಯೂಸಸ್ ಮೆನಿ ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್ ಇನ್ ದ ಟೀಚಿಂಗ್ ಆಫ್ ಇಂಗ್ಲೀಷ್. The more useful TLM in developing the vocabulary among the student is. Option 1 grammar book, option 2 picture book, option 3 thesaurus, option 4 encyclopedia. ಮಕ್ಕಳಿಗೆ ಒಂದು ವೊಕ್ಯಾಬ್ಯುಲರಿ ಡೆವಲಪ್ ಮಾಡಲಿಕ್ಕೆ ಶಿಕ್ಷಕರು ತುಂಬಾ ಯೂಸ್ಫುಲ್ ಆಗ್ತಕ್ಕಂಥ TLM ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಂದ್ರೆ ಅದು thesaurus. Thesaurus means it is a book of antonyms and synonyms. Question number 58. There are many approaches and methods in language teaching. Among them, the one that focuses more on developing communication skill. ಲ್ಯಾಂಗ್ವೇಜ್ ಟೀಚಿಂಗ್ ಅಲ್ಲಿ ತುಂಬಾ ಅಪ್ರೋಚಸ್ ಇದೆ. ಅದರಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ನ ಡೆವಲಪ್ ಮಾಡಲಿಕ್ಕೆ ನಾವು ತುಂಬಾ ಫೋಕಸ್ ಮಾಡ್ತಕ್ಕಂಥ ಅಪ್ರೋಚ್ ಯಾವ್ದಂತಂದ್ರೆ ಆಪ್ಷನ್ 1 ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್, ಆಪ್ಷನ್ 2 ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, ಆಪ್ಷನ್ 3 ದ ಲೆಕ್ಸಿಕಲ್ ಅಪ್ರೋಚ್, ಆಪ್ಷನ್ 4 ಕಂಟೆಂಟ್ ಬೇಸ್ಡ್ ಇನ್ಸ್ಟ್ರಕ್ಷನ್.
ಆಪ್ಷನ್ 2 ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅನ್ನ ತುಂಬಾ ಫೋಕಸ್ ಮಾಡೋದ್ರಿಂದ ಆಪ್ಷನ್ 2 ಇಸ್ ಕರೆಕ್ಟ್. ಕ್ವೆಶ್ಚನ್ ನಂಬರ್ 59. ಡೆವಲಪಿಂಗ್ ದ ರೆಫರೆನ್ಸ್ ಸ್ಕಿಲ್ ಅಮಾಂಗ್ ಲರ್ನರ್ಸ್ ಈಸ್ required to become less dependent in learning. There is a need to list and grade the elements of the reference skill. The most required reference skill to be taught at the beginners level is. Beginners level ಗೆ ತುಂಬಾ ಅಗತ್ಯ ಇರತಕ್ಕಂತ ರೆಫರೆನ್ಸ್ ಸ್ಕಿಲ್ ಯಾವುದು? ಆಪ್ಷನ್ 1 ಲುಕಿಂಗ್ ಅಪ್ ಎ ಡಿಕ್ಷನರಿ, ಆಪ್ಷನ್ 2 ಕನ್ಸಲ್ಟಿಂಗ್ ಎನ್ಸೈಕ್ಲೋಪೀಡಿಯಾ, ಆಪ್ಷನ್ 3 ಕಂಪೇರಿಂಗ್ ಗ್ರಾಮರ್ ಬುಕ್, ಆಪ್ಷನ್ 4 ರಿವ್ಯೂವಿಂಗ್ ದ ಲೇಟೆಸ್ಟ್ ಬುಕ್. ಆಪ್ಷನ್ 1 is correct. Looking up a dictionary. Come to the last one, question number 60. Developing imagination is an important objective of language teaching. The text type that helps developing imagination is option 1 biography, option 2 stories, option 3 recipe, option 4 report. ಲ್ಯಾಂಗ್ವೇಜ್ ಟೀಚಿಂಗ್ ಅಲ್ಲಿ ಮಕ್ಕಳಲ್ಲಿ ಒಂದು ಇಮ್ಯಾಜಿನೇಷನ್ ಡೆವಲಪ್ ಮಾಡೋದು ಬಹಳ ಮುಖ್ಯವಾದ ಒಂದು ಗುರಿಯಾಗಿರುತ್ತೆ. ಹಾಗಾಗಿ ಮಕ್ಕಳಲ್ಲಿ ಒಂದು ಇಮ್ಯಾಜಿನೇಷನ್ ಡೆವಲಪ್ ಮಾಡಲಿಕ್ಕೆ ನಾವು ಬಳಸ್ತಕ್ಕಂಥ ಟೆಕ್ಸ್ಟ್ ಅದಂತಂದ್ರೆ ದಟ್ ಈಸ್ ಸ್ಟೋರೀಸ್. ದೇ ಫ್ರೆಂಡ್ಸ್, ಐ ಹೋಪ್ 2021ರ ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್ ಅಥವಾ ವಿಶ್ಲೇಷಣೆ ನಿಮಗೆ ಗ್ರಾಮರ್ ಮತ್ತು ಪೆಡಗಾಜಿ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಯ್ತು ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.